ರೀ ಕರೆದ್ರಾ? ಏನ್ ಹೇಳಿ? ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಅವ್ರು ಒಂದು ಒಳ್ಳೆ ಸುದ್ದಿ ಹಾಕ್ಯಾರ ಕಣೆ. ಗೊತ್ತಾ ನಿಂಗೆ ಏನಂತ? ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಸೀರೆ ಬಗ್ಗೆ ಏನೋ ಇರ್ಬೋದು. ಏನ್ ವಿಷಯ ಹೇಳಿ? ಇಲ್ಲ ತಡಿಯಪ್ಪ, ಯಾವ್ದೋ ಕಾಲ್ ಬರ್ತಾ ಇದೆ. ಯಾವ್ದಿದು? ಈ ವಯಸ್ಸಲ್ಲಿ ಕಣ್ಣು ಬೇರೆ ಕಾಣಲ್ಲ. ಓ ಇವರು, ಓ ಬಾರಾಕ್ ಒಬಾಮಾ. ಓ ಬಾರಾಕು, ಏನಯ್ಯ ಸಮಾಚಾರ? ಎಷ್ಟು ದಿವಸ ಆಯ್ತಯ್ಯ ನೀನ್ ನೋಡಿ. ರಿಟೈರ್ ಬೇರೆ ಆಗಿದ್ಯಾ, ಪುರ್ಸೊತ್ತಾಗಿರ್ತೀಯ. ಮನೆಗೆ ಬಂದು ಪಗಡೆ ಚೌಕಾಬಾರ ಎಲ್ಲ ಆಡ್ಕೊಂಡು ಹೋಗು. ಆಮೇಲೆ ಮರಿಬೇಡಯ್ಯ, ಮಿಷನ್ ಕರ್ಕೊಂಡ್ ಬಾ. ಅವಳಿಗೆ ಗಸಗಸೆ ಪಾಯಸ ತುಂಬಾ ಇಷ್ಟ. ನಾನು ಇಂತಿಕಲ್ಲಿ ಮಾಡ್ಸಿರ್ತೀನಿ, ಬಂದು ತಿನ್ಕೊಂಡು ಊಟ ಮಾಡ್ಕೊಂಡು ಕುಕ್ ಮಾಡ್ಕೊಂಡು ಹೋಗ್ಲಿ. ಆಯ್ತಾಯ್ತು, ನಾನಂತೂ ತುಂಬಾ ಬಿಸಿ, ನೀನಂತೂ ಫ್ರೀ ಇದೆಯಾ? ನಾನು ತುಂಬಾ ಬಿಸಿ ಬಿಡು. ಅಲ್ಲ, ನಿಮ್ ರಿಂಗ್ ಟೋನ್ಗೂ ನಿಮ್ ವಯಸ್ಗೂ ಏನಾರು ಮ್ಯಾಚ್ ಆಗತ್ತಾ? ಸರಿ ಬಿಡಿ, ನಾನು ಒಲೆ ಮೇಲೆ ಹಾಲಿಟ್ಟಿದ್ದೀನಿ. ಅದೇನ್ ವಿಷಯ ಅಂತ ಬೇಗ ಹೇಳಿ. ಸೀರೆ ಮೇಲೆ ರಿಬೇಟೋ ಏನೋ ಹಾಕಿರ್ಬೋದು. ಅಯ್ಯೋ, ನಿಮ್ ರಿಬೇಟ್ ಮನೆ ಹಾಳಾಗ. ನೋಡಿ, ನಿಮ್ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ನಂಗೆ ನಗು ಬರ್ತಾ ಇದೆ ಕಣೆ ಈ ವಿಷಯ ಕೇಳಿದ್ರೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಯಾವ್ದೋ ಅನ್ನೋನ್ ನಂಬರ್ ಬೇರೆ. ಹಲೋ, ಹೇರ್ ಡೈಯರ್ ಕಂಪ್ನಿಯವರ? ರೀ, ನನ್ ತಲೆ ಮೇಲೆ ಇರೋದೇ 3 ಮತ್ತೊಂದು ಕೂದಲು. ಯಾಕ್ರಿ ನನ್ ಡೈ ಅಲ್ಲ? ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಮತ್ತೆ ಮಾಡ್ಬಿಟ್ಟು ಈ ಅಡ್ವರ್ಟೈಸ್ಮೆಂಟ್ ಅವ್ರ ಕಾಟಗ ಬೇರೆ ನನಗೆ. ನೀವೇನ್ ಉಪೇಂದ್ರನ್ ಫ್ಯಾನ್ ಅಂತ? ಯಾರ್ದೋ ಫ್ಯಾನೋ ಎಸಿನೋ? ಏನ್ ವಿಷಯ ಇದು? ಅದೇನೋ ಸಿಲ್ಕ್ ಫ್ಯಾಕ್ಟ್ರಿ. ಅಯ್ಯೋ, ಮರು ಬೇರೆ ಈ ವಯಸ್ಸಿಗೆ. ಹಲೋ, ಏನಿಲ್ಲಪ್ಪ, ಈ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಅವ್ರು ಒಂದಾ ಎರಡಾ? ಇನ್ನೊಂದು ಫೋನ್ ಬಂತು, ಮತ್ತೆ ಅನ್ನೋನ್ ನಂಬರ್. ಬರೀ ಅನ್ನೋನ್ ನಂಬರ್ಗಳೇ ಇವತ್ತು. ಹಲೋ ರೀ, ರಾಂಗ್ ನಂಬರ್ ರೀ. ಫೋನ್ ನಂಬರ್ ನೋಡ್ಕೊಂಡು ಮಾಡಕ್ಕೂ ಆಗಲ್ವೇ? ಇಡಿ, ಇವ್ರಗಳ ಕಾಟ ಬೇರೆ ನನಗೆ. ನೋಡಿ, ಅದೇನೋ ಬೇಗ ಹೇಳಿಪ್ಪ. ಏನಿಲ್ಲ ಕಣೆ, ಈ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಅವರು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬರೀ ಚೂಡಿದಾರು, ಸ್ಕರ್ಟ್, ಪ್ಯಾಂಟ್, ಶರ್ಟ್ ಹಾಕೊಂಡು ಸೀರೆ ತಗೊಳ್ಳೋಗಿಂತೆ ಇವ್ರ ವ್ಯಾಪಾರನಿಂದ ಮುಚ್ಕೊಂಡು ಹೋಗ್ತಿದ್ದಾರೆ. ಅದನ್ನ ಹೇಳೋಣ ಕರೆದೆ ಅಷ್ಟೇ. ನಿಮಗೆ ಏನ್ ಸೀರೆ ತಗೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ ನಿಮಗೆ? ಅಲ್ಲ, ಈ ಮೊಬೈಲ್ ಜಂಜಾಟದಿಂದ ಅಲ್ಲಿ ಹಾಲಿಟ್ಟಿದೆ, ಅದು ಉಕ್ಕೋಯ್ತು. ಇಲ್ಲಿ ನಿಂತ್ಕೊಂಡು ಸೀರೆ ಕಾಣ್ತಾ ಇದೀನಿ, ಅದು ಹೋಯ್ತು. ಈ ಮೊಬೈಲ್ ಇರೋದೇ ಗಂಡ ಅನ್ಸುತ್ತೆ. ಬಿಡಿ, ಹೋಗಾಯ್ತು. ಇವಾಗ ನೋಡಿದ್ರಲ್ಲ, ಅವ್ರಿಗೆ ಸೀರೆನೂ ಇಲ್ಲ, ಹಾಲು ಹೋಯ್ತು. ಸೊ ಆ ಥರ ನಿಮ್ಗೆ ಆಗಬಾರ್ದು ಅಂತ ನಿಮ್ಮ ಮೊಬೈಲ್ಸ್ನೆಲ್ಲಾನು ವೈಬ್ರೇಟ್ನಲ್ಲಿ ಅಥವಾ ಏರ್ಪ್ಲೇನ್ ಮೋಡಲ್ಲಿ ಇಟ್ಕೊಂಡಿರಿ. ಸೊ ಯು ಕ್ಯಾನ್ ಎಂಜಾಯ್ ಅವರ್ ಶೋ. ಆಮೇಲೆ ಯಾರಿಗಾದ್ರೂ ಬಾತ್ರೂಮ್ ಯೂಸ್ ಮಾಡಬೇಕಾದ್ರೆ ಹಿಂದ್ಗಡೆ ಒಂದು ಬಾತ್ರೂಮ್ ಇದೆ ಇಲ್ಲಿ. ಅಲ್ಲಿ ಹಿಂದ್ಗಡೆ ಲೆಫ್ಟ್ ಸೈಡ್ಗೆ ರೂಮ್ ಒಳಗಡೆ ಒಂದು ಬಾತ್ರೂಮ್ ಇದೆ. ಎಮರ್ಜೆನ್ಸಿಗೆ ಆಚೆ ಒಂದು ಬಾತ್ರೂಮ್ ಇದೆ ಸ್ವಿಮ್ಮಿಂಗ್ ಪೂಲ್ ಹತ್ರ.